ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಲಭ್ಯವಾಗ್ತಿರೋದು. ನಾಪತ್ತೆಯಾಗಿದ್ದ 9ನೇ ಆರೋಪಿ ರಾಜು ಅಲಿಯಾಸ್ ಧನರಾಜು ಇದೀಗ ಅರೆಸ್ಟ್ ಆಗಿದ್ದಾನೆ. ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಕೇಸ್ ಆರೋಪಿಯಾಗಿದ್ದ ಈತ ಮೆಗರ್ ಡಿವೈಸ್ ಬಳಸಿ ರೇಣುಕಾಸ್ವಾಮಿಗೆ ಕರೆಂಟ್ ಶಾಕ್ ಅನ್ನ ಕೊಟ್ಟಿದ್ದ ಅಂತ ಒಂದು ಆರೋಪ ಇದೆ. ನಂದೀಶ್ ಜೊತೆಗೂಡಿ ರಾಜು ರೇಣುಕಾಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟಿದ್ದ ಅಂತ ಒಂದು ಸುದ್ದಿ ಕೂಡ ಇದೆ. ಇದು ಧನರಾಜು ಇಂದ ಕೃತ್ಯಕ್ಕೆ ಬಳಸಲಾಗಿದ್ದಂತಹ ಮೆಗರ್ ಡಿವೈಸ್ ಅನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನು ಪ್ರಕರಣದಲ್ಲಿ ಈತನ ಬಂಧನದಿಂದ ಒಟ್ಟಾರೆಯಾಗಿ ದರ್ಶನ್ ಸೇರಿದಂತೆ ಬಂಧಿತರ ಸಂಖ್ಯೆ 19ಕ್ಕೆ ಏರಿಕೆಯಾಗಿದೆ. ನೆನ್ನೆ ತಾನೇ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರು ಕೋರ್ಟ್ಗೆ ನೀಡಿದಂತಹ ಒಂದು ಹೇಳಿಕೆಯಲ್ಲಿ ಕರೆಂಟ್ ಶಾಕ್ ಕೊಟ್ಟಂತಹ ಬಗ್ಗೆ ಒಂದು ಉಲ್ಲೇಖ ಆಯಿತು. ಆ ಕರೆಂಟ್ ಶಾಕ್ ಕೊಡುವಂತಹ ಒಂದು ಕೃತ್ಯ ಇತ್ತಲ್ಲ, ಒಂದು ಬರ್ಬರವಾದಂತಹ ಕೃತ್ಯ, ಅದರಲ್ಲಿ ನಂದೀಶ್ ಜೊತೆಗೂಡಿ ಈತ ಅಂದರೆ ಬಂಧಿತ ಆಗಿರುವಂತಹ ರಾಜು ಅಲಿಯಾಸ್ ಧನರಾಜು ಈತ ಕೂಡ ಅವನ ಜೊತೆ ಸೇರಿಕೊಂಡು ಕರೆಂಟ್ ಶಾಕ್ ಅನ್ನ ರೇಣುಕಾಸ್ವಾಮಿ ಕೊಟ್ಟಿದ್ದ ಅನ್ನುವಂಥದ್ದು ಆ ಒಂದು ವಿಚಾರಣೆಯಲ್ಲಿ ತಿಳಿದು ಬಂದಿದೆ. ಈಗ ಆತನ ಆ ಒಂದು ಆರೋಪಿಯ ಬಂಧನವಾಗಿದೆ. ಇದರಿಂದಾಗಿ A9 ಆರೋಪಿಯಾಗಿರುವಂತಹ ಧನರಾಜು ಅರೆಸ್ಟ್ನಿಂದಾಗಿ ಒಟ್ಟಾರೆ ಈ ಪ್ರಕರಣದಲ್ಲಿ ಬಂಧಿತರ ಸಂಖ್ಯೆ 19ಕ್ಕೆ ಏರಿಕೆಯಾಗಿದೆ. ಹಾಗೂ ಈತನನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಜೊತೆಗೆ ಆ ಒಂದು ಮೆಗರ್ ಡಿವೈಸ್ ಏನಿತ್ತು ಅದಕ್ಕಾಗಿ ಪೊಲೀಸರು ತೀವ್ರ ಶೋಧವನ್ನ ಮಾಡಿದ್ರು, ಎಲ್ಲೂ ಕೂಡ ಸಿಕ್ಕಿರಲಿಲ್ಲ. ಬಹುಶಃ ಇದನ್ನು ನಾಶ ಪಡಿಸಿರಬಹುದು ಅಂತ ಕೂಡ ಒಂದು ಶಂಕೆಯನ್ನ ಪೊಲೀಸರು ವ್ಯಕ್ತಪಡಿಸಿದ್ರು. ಆದರೆ ಈತನಿಂದ ಆ ಒಂದು ಮೆಗರ್ ಡಿವೈಸ್ ಅನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈತನ ಬಂಧನದಿಂದಾಗಿ ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ಬಂಧಿತರಾಗಿರುವಂತಹ ಆರೋಪಿಗಳ ಸಂಖ್ಯೆ 19ಕ್ಕೆ ಏರಿಕೆಯಾಗಿದೆ. ಇದೇ ಜೂನ್ 8ನೇ ತಾರೀಕು ಬರ್ಬರವಾಗಿ ರೇಣುಕಾಸ್ವಾಮಿಯನ್ನ ಪಟ್ಟಣಗೆರೆಯ ಶೆಡ್ನಲ್ಲಿ ಅಷ್ಟೋ ಜನ ಆರೋಪಿಗಳು ಹಿಂಸೆ ಕೊಟ್ಟು ಹೊಡೆದು ಬಡಿದು ರಕ್ತಕಾರಿ ಸಾಯುವಂತೆ ಮಾಡಿದ್ರು. ಈ ಒಂದು ಮರ್ಡರ್ ಕೇಸ್ ರಾಜ್ಯಾದ್ಯಂತ ಅಷ್ಟೇ ಅಲ್ಲದೆ ರಾಷ್ಟ್ರದಾದ್ಯಂತ ಒಂದು ಸಂಚಲನವನ್ನು ಮೂಡಿಸಿತ್ತು. ಈ ಪ್ರಕರಣದಲ್ಲಿ ಈಗಾಗಲೇ ಆರೋಪಿಗಳ ಬೆನ್ನಟ್ಟಿರುವಂತಹ ಪೊಲೀಸರು ಎಲ್ಲ ಆರೋಪಿಗಳನ್ನ ಬಂಧಿಸಿದಂತಾಗಿದೆ. ಹಾಗೂ ಇವತ್ತು ರಾಜು A9 ಆರೋಪಿಯಾಗಿರುವಂತಹ ರಾಜು ಅಲಿಯಾಸ್ ಧನರಾಜು ಈತ ತಪ್ಪಿಸ್ಕೊಂಡಿದ್ದ, ಆತ ಈಗ ಅರೆಸ್ಟ್ ಆಗಿದ್ದಾನೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಿವ, ಈಗ ಈ ಒಂದು ಆರೋಪಿಯ ಬಂಧನದಿಂದ ಒಟ್ಟಾರೆಯಾಗಿ 19ಕ್ಕೆ ಏರಿಕೆಯಾಗಿದೆ ಬಂಧಿತರ ಸಂಖ್ಯೆ. ಈತ ಎಲ್ಲಿ ಸಿಕ್ಬಿದ್ದ ಹಾಗೂ ಕೊನೆಗೂ ಪೊಲೀಸರಿಗೆ ಈತ ಶರಣಾಗಿದ್ದು ಹೇಗೆ? ರಾಹುಲ್, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಸರಿ ಬಂಧಿತರ ಸಂಖ್ಯೆ 19ಕ್ಕೆ ಏರಿಕೆಯಾಗಿರುವಂಥದ್ದು. ಆರೋಪಿ ಧನರಾಜ್ ಏನಿದ್ದಾನೆ ಈತ ಪ್ರಮುಖವಾಗಿ ಕೊಲೆಯಾದಂಥ ದಿನ ಜೂನ್ 9ನೇ ತಾರೀಕು RR ನಗರದ ಪಟ್ಟಣಗೆರೆ ಶೆಡ್ಗೆ ಇತರೆ ಆರೋಪಿಯಾಗಿರುವಂತಹ A5 ಆರೋಪಿ ನಂದೀಶ್ ಏನಿರ್ತಾನೆ, ನಂದೀಶನ ಸಹಚರ ಈ ಧನರಾಜ್ ನಂದೀಶನ ಸೂಚನೆ ಮೇರೆಗೆ RR ನಗರ ಪಟ್ಟಣಗೆರೆ ಶೆಡ್ಗೆ ಎಲೆಕ್ಟ್ರಿಕ್ ಡಿವೈಸ್ ಮೆಗರ್ ಅನ್ನ ತಗೊಂಡು ಬಂದಿದ್ದು ಇದೇ ಧನರಾಜ್. ಜೊತೆಗೆ ಮೃತಪಟ್ಟಂತ ರೇಣುಕಾಸ್ವಾಮಿಗೆ ನಂದೀಶನ ಜೊತೆ ಸೇರಿ ಎಲೆಕ್ಟ್ರಿಕ್ ಡಿವೈಸ್ ಅನ್ನ ಕರೆಂಟ್ ಶಾಕ್ ಅನ್ನ ಕೊಟ್ಟಂತ ಆರೋಪ ಸದ್ಯ ಬಂಧಿತನಾಗಿರುವಂತಹ ಧನರಾಜ್ ಮೇಲೆ ಇರುವಂತದ್ದು. ಸದ್ಯ ಧನರಾಜ್ ಪ್ರಮುಖವಾಗಿ ಯಾವಾಗ ಘಟನೆ ಆಗುತ್ತೆ, ಘಟನೆ ಆದಂತ ನಂತರದಲ್ಲಿ ಬೆಂಗಳೂರು ಸೇರಿದಂತೆ ಬೆಂಗಳೂರಿನ ಹೊರಭಾಗದಲ್ಲಿ ಓಡಾಡ್ಕೊಂಡಿರ್ತಾನೆ. ಜೊತೆಗೆ ಆತನ CDR ಅನ್ನು ಹಾಕೊಂಡು ಆತನ ಪತ್ತೆ ಕಾರ್ಯಕ್ಕಾಗಿ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇರ್ತಾರೆ. ಯಾವಾಗ ನಂದೀಶ್ ಅರೆಸ್ಟ್ ಆಗುತ್ತೆ, ನಂದೀಶ್ ಕೊಟ್ಟಂತ ಮಾಹಿತಿ ಮೇರೆಗೆ ಸದ್ಯ ಇವತ್ತು ಧನರಾಜನ್ನ ಅರೆಸ್ಟ್ ಮಾಡಿರುವಂಥದ್ದು. ಇವತ್ತು ಮಧ್ಯಾಹ್ನದ ವೇಳೆಗೆ ಆತನನ್ನ ವಶಕ್ಕೆ ಪಡೆದು ಆತನ ಅರೆಸ್ಟ್ ಮಾಡುವಂತ ಪ್ರಕ್ರಿಯೆಯನ್ನು ಸದ್ಯ ಅನ್ನಪೂರ್ಣೇಶ್ವರ ನಗರ ಪೊಲೀಸರು ಮಾಡಿರುವಂಥದ್ದು. ಪ್ರಮುಖವಾಗಿ ಆರೋಪಿ ಘಟನೆ ಆದಂತ ನಂತರದಲ್ಲಿ ಈತ ಮಂಡ್ಯ, ಮೈಸೂರಿನಲ್ಲಿ ಓಡಾಡ್ಕೊಂಡಿದ್ದ. ಜೊತೆಗೆ ಬೆಂಗಳೂರಿನ ಸ್ನೇಹಿತನ ರೂಮ್ನಲ್ಲೂ ಕೂಡ ಆರೋಪಿ ಖಾಲಿ ಮಾಡಿದ್ದನ್ನ ಮಾಹಿತಿ ಸದ್ಯಕ್ಕೆ ಸಿಕ್ತಿರುವಂಥದ್ದು. ಇವತ್ತು ಮಧ್ಯಾಹ್ನ ಆತ ಹಿಂದೆ ವಾಸವಾಗಿದ್ದಂತ ಸ್ನೇಹಿತನ ರೂಮ್ಗೆ ಬರುವಂತ ಖಚಿತ ಮಾಹಿತಿಯನ್ನ ಪಡೆದಂತ ಪೊಲೀಸರು ಇವತ್ತು ಮಧ್ಯಾಹ್ನದ ವೇಳೆಗೆ ಆತನನ್ನ ವಶಕ್ಕೆ ಪಡೆದು ಸದ್ಯಕ್ಕೆ ಅರೆಸ್ಟ್ ಪ್ರೊಸೀಜರ್ ಅನ್ನು ಮುಗಿಸಿರುವಂಥದ್ದು. ಸದ್ಯ ಪ್ರಕರಣದಲ್ಲಿ ಬಂಧಿತರ ಸಂಖ್ಯೆ 19ಕ್ಕೆ ಏರಿಕೆಯಾಗಿರುವಂಥದ್ದು. A5 ಆರೋಪಿ ನಂದೀಶ್ ಏನಿದ್ದಾನೆ, ನಂದೀಶ ಮೂಲತಃ ಮಂಡ್ಯದ ನಾಗಮಂಗಲ ಮೂಲದವನು. ಆತ ಬೆಂಗಳೂರಿನಲ್ಲಿ ಕೇಬಲ್ ಬಿಸ್ನೆಸ್ ಅನ್ನ ಮಾಡ್ಕೊಂಡಿರ್ತಾನೆ. ನಂದೀಶನಿಗೆ ಸಹಾಯಕನಾಗಿ ಆರೋಪಿ ಧನರಾಜ್ ಕೂಡ ಮಾಡ್ತಿರುವಂಥದ್ದು. ಈತ ಮೂಲತಃ ಕೇಬಲ್ ಕೆಲಸವನ್ನ ಕೂಡ ಮಾಡ್ಕೊಂಡಿರ್ತಾನೆ. ಯಾವಾಗ ನಂದೀಶ ಕರೆಯನ್ನ ಮಾಡ್ತಾನೆ, ಜೂನ್ 9ನೇ ತಾರೀಕು ಕರೆಯನ್ನ ಮಾಡಿ ಮೆಗಾ ಡಿವೈಸ್ ಅನ್ನ ತಗೊಂಡು RR ನಗರದ ಪಟ್ಟಣಗೆರೆ ಶೆಡ್ಗೆ ಬಾ ಅಂತೇಳಿ ನಂದೀಶ ಹೇಳುವಂಥದ್ದು. ಪ್ರಮುಖವಾಗಿ ಸದ್ಯ ಅರೆಸ್ಟ್ ಆಗಿರುವಂತಹ ಧನರಾಜ್ಗೂ ಕೂಡ ಯಾವುದೇ ಮಾಹಿತಿ ಇರಲಿಲ್ಲ. ಅಂದ್ರೆ ರೇಣುಕಾಸ್ವಾಮಿ ಎಂಬಾತನನ್ನ ಇವರು ಕಿಡ್ನಾಪ್ ಮಾಡ್ಕೊಂಡ್ ಬಂದಿದ್ದಾರೆ, ಆತನಿಗೆ ಹಲ್ಲೆಯನ್ನ ಮಾಡಬೇಕು, ಆತನಿಗೆ ಕರೆಂಟ್ ಶಾಕ್ ಅನ್ನ ಕೊಡಬೇಕು ಅನ್ನೋದು ಯಾವುದೇ ರೀತಿಯಂತ ಮಾಹಿತಿ ಧನರಾಜ್ಗೆ ಇರೋದಿಲ್ಲ. ಆದ್ರೆ ತನ್ನ ಸಹಚರ ಜೊತೆಗೆ ಕೆಲಸವನ್ನ ಮಾಡ್ಕೊಂಡಿದ್ದಂತ ಸಹೋದ್ಯೋಗಿ ನಂದೀಶ್ ಏನಿದ್ದಾನೆ, ನಂದೀಶನ ಸೂಚನೆ ಮೇರೆಗೆ ಮೆಗಾ ಡಿವೈಸ್ ಅನ್ನ RR ನಗರದ ಪಟ್ಟಣಗೆರೆ ಶೆಡ್ಗೆ ಸದ್ಯ ಬಂಧಿತನಾಗಿರುವಂತಹ ಧನರಾಜ್ ತಗೊಂಡೋಗಿರ್ತಾನೆ. ಜೊತೆಗೆ ನಂದೀಶ್ ಕೊಟ್ಟಂತ ಸೂಚನೆ ಮೇರೆಗೆ
ಮೇರೆಗೆ ನಾನು ಅವನಿಗೆ ಮೆಗಾ ಡಿವೈಸ್ ಅನ್ನ ಬಳಸಿ ಅವನಿಗೆ ಕರೆಂಟ್ ಶಾಕ್ ಅನ್ನ ಕೊಟ್ವಿ ಅನ್ನೋ ಮಾತನ್ನ ಸದ್ಯ ಆರೋಪಿ ಪೊಲೀಸರ ಮುಂದೆ ವಿಚಾರಣೆ ವೇಳೆ ಬಾಯ್ಬಿಟ್ಟಿರುವಂತದ್ದು. ರಾಹುಲ್, ರೈಟ್ ಶಿವ್, ನೀವು ಹೇಳ್ತಾ ಇದ್ರಿ ಆತನ ಒಂದು ಮೇರೆಗೆ ಅಥವಾ ಅಡ್ವೈಸ್ ಮೇರೆಗೆ ಈತ ಶಾಕ್ ಕೊಟ್ಟಿದ್ದ ಅಂತ, ಅಥವಾ ಈ ಒಂದು ಶಾಕ್ ಜೊತೆಗೆ ಈತ ಬೇರೆನಾದ್ರೂ ಹಲ್ಲೆ ಮಾಡಿದ್ದಾನ ರೇಣುಕಾಸ್ವಾಮಿ ಮೇಲೆ? ನಿಮ್ಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಹೇಳೋ ಹಾಗಿದ್ರೆ. ರಾಹುಲ್, ಸದ್ಯಕ್ಕೆ ಸಿಗ್ತಿರುವಂತ ಮಾಹಿತಿ ಪ್ರಕಾರ ಅಲ್ಲಿ ಆರ್ ಆರ್ ನಗರದ ಪಟ್ಟಣಗೆರೆ ಶೆಡ್ಗೆ ಪ್ರಮುಖವಾಗಿ ಚಿತ್ರದುರ್ಗ ಮೂಲದ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರ ರಾಘವೇಂದ್ರ ನಿಧನ. ಆತನ ಸಹಚರರ ಜೊತೆಗೆ ಅಂದ್ರೆ ಅನು ರಾಘವೇಂದ್ರ ಸೇರಿ ಅಲ್ಲಿಂದ ಕಿಡ್ನಾಪ್ ಮಾಡ್ಕೊಂಡು ಬರುವಂತ ಕೆಲಸವನ್ನ ಇಲ್ಲಿ ಮಾಡ್ತಾರೆ. ಜೊತೆಗೆ ಯಾವಾಗ ಇವನ್ನ ಅಂದ್ರೆ ರೇಣುಕಾಸ್ವಾಮಿಯನ್ನ ಆರ್ ಆರ್ ನಗರದ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡ್ ಬರ್ತಾರೆ. ಕರ್ಕೊಂಡ್ ಬರುವಂತ ಸಂದರ್ಭಕ್ಕೆ ಆಲ್ರೆಡಿ ಪವನ್, ದೀಪಕ್ ಹಾಗೂ ಪ್ರದೋಷ್ ಏನಿದ್ದಾರೆ ಇವರು ನಂದೀಶ್ಗೆ ಮಾಹಿತಿಯನ್ನ ಕೊಟ್ಟಿರ್ತಾರೆ. ಆತನನ್ನ ಇಲ್ಲಿಗೆ ಕರ್ಕೊಂಡ್ ಬರ್ತೀವಿ, ಆತನ ಮೇಲೆ ಹಲ್ಲೆಯನ್ನ ಮಾಡಬೇಕು ಅಂತೇಳಿ. ರೇಣುಕಾಸ್ವಾಮಿ ಬರುವ ಹೊತ್ತಿಗೆ ನಂದೀಶ್ ಪಟ್ಟಣಗೆರೆ ಶೆಡ್ಗೆ ಬಂದಿರ್ತಾರೆ. ಪಟ್ಟಣಗೆರೆ ಶೆಡ್ಗೆ ಬಂದಂತವ್ರೆ ಏಕಾಏಕಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಒಂದ್ ಕಡೆ ಕಿಡ್ನಾಪ್ ಮಾಡ್ಕೊಂಡ್ ಬಂದಿದ್ದಂತ ರಾಘವೇಂದ್ರ, ಜೊತೆಗೆ ಅಲ್ಲಿದ್ದಂತ ದರ್ಶನ್ ಅಭಿಮಾನಿ ಆಗಿರುವಂತ ನಂದೀಶ್, ಇವರೆಲ್ಲರೂ ಸೇರ್ಕೊಂಡು ಹಲ್ಲೆಯನ್ನ ಮೊದಲಿಗೆ ಮಾಡ್ತಾರೆ. ಜೊತೆಗೆ ಸ್ವತಃ ನಂದೀಶ್ ಫೋನ್ ಅನ್ನ ಮಾಡಿ ಆತನ ಸಹೋದ್ಯೋಗಿ ಆಗಿರುವಂತ ಸದ್ಯ ಅರೆಸ್ಟ್ ಆಗಿರುವಂತ ಧನರಾಜ್ಗೆ ತಿಳಿಸುವಂತದ್ದು. ಧನರಾಜ್, ನಂದೀಶ್ ಇಬ್ರು ಕೂಡ ಬೆಂಗಳೂರಿನಲ್ಲಿ ಕೇಬಲ್ ಅಳವಡಿಕೆ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಿರುವಂತದ್ದು. ಅಂದ್ರೆ ಎಫ್ಐ ಆರೋಪಿ ಆಗಿರುವಂತ ನಂದೀಶ್ನ ಜೊತೆಗೂಡಿ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿ ಕೇಬಲ್ ಅಳವಡಿಕೆ ಮಾಡುವಂತ ಕೆಲಸವನ್ನು ಆರೋಪಿ ಧನರಾಜ್ ಮಾಡ್ತಿರ್ತಾನೆ. ನಂದೀಶ್ ಕೊಟ್ಟಂತ ಸೂಚನೆ ಮೇರೆಗೆ ಆರ್ ಆರ್ ನಗರದ ಪಟ್ಟಣಗೆರೆ ಶೆಡ್ಗೆ ಅಂದ್ರೆ ಆರ್ ಆರ್ ನಗರ ಪಟ್ಟಣಗೆರೆ ಶೆಡ್ ನಲ್ಲಿ ರೇಣುಕಾಸ್ವಾಮಿಯನ್ನ ಕರ್ಕೊಂಡ್ ಬಂದಂತ ಸಂದರ್ಭದಲ್ಲಿ ಎಲೆಕ್ಟ್ರಿಕ್ ಮೆಗಾ ಡಿವೈಸ್ ಇರೋದಿಲ್ಲ. ಇಂಟೆನ್ಷನ್ಲಿ ಅಂದ್ರೆ ಉದ್ದೇಶಪೂರ್ವಕವಾಗಿ ಎಲೆಕ್ಟ್ರಾನಿಕ್ ಕರೆಂಟ್ ರೇಣುಕಾಸ್ವಾಮಿಗೆ ಕರೆಂಟ್ ಶಾಕ್ ಕೊಡುವಂತ ಉದ್ದೇಶದಿಂದಲೇ ಆರೋಪಿ ನಂದೀಶ್ ಫೋನ್ ಅನ್ನ ಮಾಡಿರುವಂತದ್ದು. ನಂದೀಶ್ ಕೊಟ್ಟಂತ ಸೂಚನೆ ಮೇರೆಗೆ ಧನರಾಜ್ ಎಲೆಕ್ಟ್ರಿಕ್ ಮೆಗಾ ಡಿವೈಸ್ ಅನ್ನ ಆರ್ ಆರ್ ನಗರದ ಪಟ್ಟಣಗೆರೆ ಶೆಡ್ಗೆ ತಗೊಂಡೋಗ್ತಾನೆ. ತದನಂತರದಲ್ಲಿ ರೇಣುಕಾಸ್ವಾಮಿಗೆ ಆಲ್ರೆಡಿ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡಿರ್ತಾರೆ. ಜೊತೆಗೆ ದರ್ಶನ್ ಬಂದು ಹೋದಂತ ನಂತರದಲ್ಲಿ ಆರೋಪಿಗಳು ಎಲೆಕ್ಟ್ರಿಕ್ ಶಾಕ್ ಅನ್ನ ಕೊಟ್ಟಿದ್ರು, ಅದು ಕೂಡ ಮೆಗಾ ಡಿವೈಸ್ ಅನ್ನ ಬಳಸಿದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಿರುವಂತದ್ದು. ಅಂದ್ರೆ ಅವತ್ತಿನ ದಿನ ಜೂನ್ 9ನೇ ತಾರೀಕು ಬೆಳಿಗ್ಗೆ 9:30 ಸುಮಾರಿಗೆ ಚಿತ್ರದುರ್ಗ ಪಟ್ಟಣದಿಂದ ಕಿಡ್ನಾಪ್ ಮಾಡ್ತಾರೆ. ಕಿಡ್ನಾಪ್ ಮಾಡಿದಂಥವ್ರು ಮಧ್ಯಾಹ್ನ 1:30 ಸುಮಾರಿಗೆ ಕರ್ಕೊಂಡ್ ಬರ್ತಾರೆ. ಮಧ್ಯಾಹ್ನ 1:30ರಿಂದ ಸಂಜೆ 5:30ವರೆಗೂ ಕೂಡ ಮಾರಣಾಂತಿಕವಾಗಿ ಹಲ್ಲೆಯನ್ನು ಮಾಡುವಂಥದ್ದು. ಪ್ರದೋಷ್, ದೀಪಕ್, ರಾಘವೇಂದ್ರ, ನಂದೀಶ್ ಸೇರಿ ಸುಮಾರು 8-10 ಜನ ಮಾರಣಾಂತಿಕವಾಗಿ ಹಲ್ಲೆಯನ್ನು ಮಾಡ್ತಾರೆ. ನಟ ದರ್ಶನ್ ಹಾಗೂ ಪವಿತ್ರ ಗೌಡ 5:30 ಸುಮಾರಿಗೆ ಬಂದು ಪವಿತ್ರ ಗೌಡ ಕೂಡ ಆಕೆ ಕೂಡ ತನ್ನ ಚಪ್ಪಲಿಯಿಂದ ಹಲ್ಲೆಯನ್ನು ಮಾಡ್ತಾರೆ. ನಟ ದರ್ಶನ್ ಕೂಡ ಹಲ್ಲೆ ಮಾಡಿದಂತ ಆರೋಪನ ಹೊತ್ತಿರುವಂತದ್ದು. ದರ್ಶನ್ 5:30ಗೆ ಬಂದು 5:30 ನಂತರದಲ್ಲಿ ಸುಮಾರು ಅರ್ಧ ತಾಸುಗಳ ಕಾಲ ಆರ್ ಆರ್ ನಗರ ಶೆಡ್ ನಲ್ಲಿ ಇದ್ದು ಅವರು ವಾಪಸ್ ಹೋಗುವಂತ ಕೆಲಸವನ್ನು ಮಾಡ್ತಾರೆ. ನಟ ದರ್ಶನ್ ಬಂದು ಹೋದಂತ ನಂತರದಲ್ಲಿ ಸದ್ಯ ಅರೆಸ್ಟ್ ಆಗಿರುವಂತ ಏನೇನ್ ಆರೋಪಿ ಧನರಾಜ್ ಆರ್ ಆರ್ ನಗರ ಶೆಡ್ಗೆ ಎಂಟ್ರಿ ಆಗಿರುವಂತದ್ದು. ಅಂದ್ರೆ ದರ್ಶನ್ ಬಂದು ಹೋದಂತ ನಂತರದಲ್ಲಿ ಇತರೆ ಆರೋಪಿ ಆಗಿರುವಂತಹ ಇದೇ ಪ್ರಕರಣದಲ್ಲಿ ಎಫ್ಐ ಆರೋಪಿ ಆಗಿರುವಂತಹ ನಂದೀಶ್ ತನ್ನ ಜೊತೆಯಲ್ಲೇ ಕೆಲಸ ಮಾಡ್ತಿದ್ದಂತ ಧನರಾಜ್ಗೆ ಫೋನ್ ಅನ್ನ ಮಾಡ್ತಾನೆ. ಫೋನ್ ಮಾಡಿ ಎಲೆಕ್ಟ್ರಿಕ್ ಡಿವೈಸ್ ಅನ್ನ ತಗೊಂಡು ಆರ್ ಆರ್ ನಗರ ಶೆಡ್ಗೆ ಬಾ ಅಂತೇಳಿ ಆತ ಸೂಚನೆಯನ್ನ ಕೊಡುವಂಥದ್ದು. ಧನರಾಜ್ ಎಲೆಕ್ಟ್ರಿಕ್ ಡಿವೈಸ್ ಅನ್ನ ತಗೊಂಡು ಹೋಗೋ ಅಷ್ಟೊತ್ತಿಗೆ ಆಲ್ರೆಡಿ ರೇಣುಕಾಸ್ವಾಮಿಗೆ ಅರ್ಧ ಪ್ರಾಣ ಹೋಗುವ ಮಟ್ಟಿಗೆ ಮಾರಣಾಂತಿಕವಾಗಿ ಹಲ್ಲೆ ಆಗಿರುತ್ತೆ. ಯಾವಾಗ ಎಲೆಕ್ಟ್ರಿಕ್ ಡಿವೈಸ್ ಅನ್ನ ಬಳಸಿ ಆತನಿಗೆ ಕರೆಂಟ್ ಶಾಕ್ ಅನ್ನ ಕೊಡ್ತಾರೆ, ಕೂಡಲೇ ರೇಣುಕಾಸ್ವಾಮಿ ಮೃತಪಟ್ಟಿದ್ದಾನೆ ಅಂತೇಳಿ ಆತನ ಮರಣೋತ್ತರ ಪರೀಕ್ಷೆಯಲ್ಲಿ ಸ್ಪಷ್ಟವಾಗುತ್ತೆ. ಜೊತೆಗೆ ನಂದೀಶ್ನನ್ನ ವಶಕ್ಕೆ ಪಡ್ಕೊಂಡು ಯಾವಾಗ ಪೊಲೀಸ್ ಅಧಿಕಾರಿಗಳು ವಿಚಾರಣೆಯನ್ನ ಮಾಡ್ತಾರೆ, ಅಂದ್ರೆ ಕರೆಂಟ್ ಶಾಕ್ ಕೊಡ್ಲಿಕ್ಕೆ ಆರ್ ಆರ್ ನಗರ ಶೆಡ್ ನಲ್ಲಿ ಎಲೆಕ್ಟ್ರಿಕ್ ಡಿವೈಸ್ ಎಲ್ಲಿಂದ ಬಂತು ಅಂತೇಳಿ ನಂದೀಶ್ನನ್ನ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ನಂದೀಶ್ ಪೊಲೀಸರ ಮುಂದೆ ಬಾಯಿ ಬಿಟ್ಟಿರುವಂತದ್ದು. ತನ್ನ ಜೊತೆಯಲ್ಲಿ ಕೆಲಸ ಮಾಡ್ತಿದ್ದಂತ ಧನರಾಜ್ಗೆ ಕರೆಯನ್ನ ಮಾಡಿ ಎಲೆಕ್ಟ್ರಿಕ್ ಮೆಗಾ ಡಿವೈಸ್ ಅನ್ನ ತರಿಸ್ಕೊಂಡ್ವಿ, ಧನರಾಜ್ ತಂದ್ಕೊಟ್ಟಂತ ಡಿವೈಸ್ ಅನ್ನ ಬಳಸಿ ಧನರಾಜ್ನ ಜೊತೆಗೂಡಿ ರೇಣುಕಾಸ್ವಾಮಿಗೆ ಕರೆಂಟ್ ಶಾಕ್ ಅನ್ನ ಕೊಟ್ಟು ಕೊಲ್ಲಲಾಯಿತು ಅಂತೇಳಿ ಸದ್ಯ ಆರೋಪಿಗಳ ಮುಂದೆ ಪೊಲೀಸರ ಮುಂದೆ ಬಾಯಿ ಬಿಟ್ಟಿರುವಂತದ್ದು. ರಾಹುಲ್, ರೈಟ್ ಶಿವು, ಥ್ಯಾಂಕ್ ಯು ನಿಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.